ಇದು ಬರೀ ಅಖಾಡವಲ್ಲ, ಗಂಡುಗಲಿಗಳ ಕರುನಾಡು. ಇಲ್ಲಿ ಗೆದ್ದರೆ ಬರೀ ಮೆಡಲ್ ಸಿಗಲ್ಲ, ಎದುರಾಳಿಗಳ ಎದೆಯಲ್ಲಿ ನಿನ್ನ ತಾಕತ್ತು ಎಷ್ಟು ಅಂತ ಗೊತ್ತಾಗುತ್ತೆ. ಮಣ್ಣಿನ ಕಣದಲ್ಲಿ ಬೆವರು ಸುರಿಸಿ ಗೆಲ್ಲುವವನಿಗೆ ಈ ಸಾರಿ ಸಿಗುತ್ತೆ ಕೈತುಂಬಾ ಬಹುಮಾನ. ತಾನೇ ಚಲಿಸುವ ಲಕ್ಷರಿ ಕಾರ್, ಅಚ್ಚರಿಯಿಂದ ಕಣ್ಣ ಅಗಲಿಸಿ ನೋಡ್ತಿರಲ್ಲ. ಇನ್ನೂ ಉಳಿದಿದೆ ಅಸಲಿ ಕಮಾಲ್. ನಮಸ್ಕಾರ ಗೆಳೆಯರೇ, ಇಂತಹ ಅದ್ಭುತ ಸಾಹಸ ಕ್ರೀಡೆಗಳ ಅಖಾಡಕ್ಕೆ ನಮ್ಮ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಕರುನಾಡ ಹೆಮ್ಮೆಯ ಶ್ರೀ ನಟರಾಜ್ ಬಿ ಹೊಸೂರು ಅವರ ಸಾರಥ್ಯದಲ್ಲಿ ಎಸ್ಬಿಡಿ ಸಾಮ್ರಾಜ್ಯದ ಅಖಾಡ ಸಜ್ಜಾಗಿದೆ. ಈ ಸಾರಿ ಹೋರಿ ಬೇದರಿಸುವ ಕಾರ್ಯಕ್ರಮ ನಡೆಯೋದು ಬರೀ ಹಬ್ಬವಲ್ಲ, ಇದು ಭೂಮಿಗೆ ಇಳಿದ ಯುದ್ಧ ಭೂಮಿ. ಸ್ಥಳ ದನಗನಹಳ್ಳಿ, ಶಿರಸಿ ತಾಲ್ಲೂಕು. ಗುಂಡಿಗೆ ಗಟ್ಟಿ ಇರೋನು ಅಖಾಡಕ್ಕೆ ಬಂದರೆ ಸಿಗುತ್ತೆ 4 ಚಕ್ರದ ಕೆಂಪು ಕಾರ್. ದಮ್ ಇರೋನು ಎದುರಾಕಿದ್ರೆ ಸಿಗುತ್ತೆ ಬೈಕುಗಳು. ಮನೆಗೆ ಆಸರೆಯಾಗುವ ವಾಷಿಂಗ್ ಮೆಷಿನ್, ಬೆವರ ನಗಿಸಲು ಎಸಿ ಕೂಲರ್, ಇಡೀ ಮನೆಗೆ ಮನರಂಜನೆ ನೀಡಲು ಟಿವಿಗಳು ಮತ್ತು ಫ್ಯಾನ್ಗಳು. ಒಟ್ಟು 411 ಬಹುಮಾನಗಳು. ಇದು ಬಹುಮಾನಗಳ ಸುನಾಮಿ. ಕೇಳು ಮಗ, ಇದು ಬರೀ ಮಣ್ಣಿನಾಟ ಅಲ್ಲ. ಇಲ್ಲಿ ಗೆದ್ದವನಿಗೆ ಸಿಗೋದು ಬರೀ ಕಾರು, ಬೈಕಲ್ಲ, ಇಡೀ ಕರುನಾಡಿನ ಗೌರವ. ಆ ಧೂಳಿನಿಂದಾನೇ ಶುರುವಾಗುತ್ತೆ ಆಟ, ಆ ಧೂಳಿನಿಂದಾನೇ ಹುಟ್ಟುತ್ತೆ ಹೊಸ ಇತಿಹಾಸ. ಇದು ಅಖಾಡಕ್ಕೆ ಇಳಿಯುವವನಿಗೆ ಮಾತ್ರ ಅರ್ಥ ಆಗುವ ಕಥೆ. ಗುಂಡಿಗೆ ಗಟ್ಟಿ ಇರೋನು ಮಾತ್ರ ಇಂತಹ ಸ್ಪರ್ಧೆಗಳಿಗೆ ಎದುರಾಕೋದು. ತಾಕತ್ತು ಇರೋನು ಮಾತ್ರ ಈ ಕಣದಲ್ಲಿ ರಾಜ ಆಗೋದು. ಸವಾಲು ಸ್ವೀಕರಿಸೋಕೆ ರೆಡಿನಾ ನೀವು? ಹಾಗಾದ್ರೆ ಮುಂದಿದೆ ಅಸಲಿ ಆಟ. ಬರೀ ಕಣಕ್ಕೆ ಇಳಿದು ಪುಕ್ಕಟೆ ಬಹುಮಾನ ತಗೊಳ್ಳೋ ಕಾಲ ಹೋಯ್ತು. ಇಲ್ಲಿ ಪ್ರತಿ ಹೋರಿಗೂ ಒಂದು ಸವಾಲಿದೆ, ಹೋರಿ ಹಿಡಿತಗಾರನಿಗೂ ಒಂದು ಸವಾಲಿದೆ. ಆ ಸವಾಲ್ ಗೆದ್ದರೆ ಸಿಗೋದು ನಗದು ಬಹುಮಾನ ಮತ್ತು ಶೌರ್ಯದ ಸಂಕೇತವಾದ ಹೊಳೆಯುವ ಬೆಳ್ಳಿ ಖಡೆ. ಎದೆಗಾರಿಕೆ ಎದೆಯಲ್ಲಿಟ್ಟು ಗಟ್ಟಿಗತನವನ್ನೇ ನಂಬಿದವನಿಗೆ ಮಾತ್ರ ಇಲ್ಲಿ ಮರ್ಯಾದೆ. ಹೊರ ರಾಜ್ಯದ ಹೋರಿಗಳಿಗೂ ಇಲ್ಲಿ ಮುಕ್ತ ಆಹ್ವಾನ. ದಿನಾಂಕ ಬರೆದಿಟ್ಟುಕೊಳ್ಳಿ, ಅಖಾಡದ ಅಬ್ಬರಕ್ಕೆ ಸಾಕ್ಷಿಯಾಗಲು 2026 ಫೆಬ್ರವರಿ 7 ಮತ್ತು 8ರಂದು. ಸ್ಥಳ ದನಗನಹಳ್ಳಿ, ಶಿರಸಿ ತಾಲೂಕು. ರಾಜ್ಯ ಮಟ್ಟದ ಘಟಾನುಘಟಿಗಳು ಒಂದೇ ವೇದಿಕೆಯಲ್ಲಿ, ಒಂದೇ ಮಣ್ಣಲ್ಲಿ. ಇಂತಹ ಮಹಾ ಸಂಗ್ರಾಮವನ್ನು ನೋಡಲು ಇಡೀ ಕರ್ನಾಟಕವೇ ಸೇರಿರಬೇಕು. ಬರೀ ನೋಡಿ ಸುಮ್ಮನೆ ಇರೋ ಜಾಯಮಾನ ನಿಮ್ಮದಲ್ಲ. ಈ ಮಾಸ್ ವಿಡಿಯೋ ನೋಡಿ ಸುಮ್ಮನಿದ್ರೆ ಹೇಗೆ? ಈಗಲೇ ಶೇರ್ ಮಾಡಿ, ಎಲ್ಲರಿಗೂ ಈ ಅಬ್ಬರದ ಬಗ್ಗೆ ತಿಳಿಸಿ. ಇಂಥ ಅದ್ಭುತ ವಿಡಿಯೋಗಳು ಬೇಕಿದ್ದರೆ ನಮ್ಮ ಕನ್ನಡ ಕಾರ್ನರ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತ ವಿಡಿಯೋದಲ್ಲಿ.